ರಾಧಾ ನನಗಿಂತ ಜಲ್ದಿ ಬಂದಾಳ ಪಾಪ ಯಾವಾಗ ನೋಡಿದ್ರು ಜಲ್ದಿನೇ ಬರ್ತಾಳೆ ನೋಡು. ನಾನು ಸ್ವಲ್ಪ ಲೇಟ್ ಮಾಡಿ ಬರ್ತೀನಿ. ಏನಂತಾಳೆ ಏನು ರಾಧಾ? ನಾನು ಮಾತಾಡಂಗಿಲ್ಲ. ಮತ್ತು ಮಾತಾಡಕತ್ತಿ? ನಾನು ಮಾತಾಡಂಗಿಲ್ಲ ಅಂತ ಹೇಳಕತ್ತೀನಿ. ಹೋಗೋ ಮಾರಾಯ, ನಮ್ಮದು ಮನ್ಯಾಗ ಏನು ಕೇಳ್ತಿ ಹೇಳು. ನಮ್ಮವ್ವ 1000 ಪ್ರಶ್ನೆ ಕೇಳ್ತಾಳೆ ಹೊರಗೆ ಹೊಂಟ್ನಿ ಅಂದ್ರೆ. ಇಲ್ಲೇ ಹೊಲಕ್ಕೆ ಹೋಗಿ ಬರ್ತೀನಿ ಅಂದ್ರೆ ನಮ್ಮಪ್ಪ ಹೊಲದಾಗ ಇರ್ತಾನೆ. ಸುಳ್ಳು ಹೇಳೇ ಬರೋಕ್ಕೂ ಆಗಂಗಿಲ್ಲ. ಅದಕ್ಕೆ ಎಲ್ಲಿ ಸ್ವಲ್ಪ ನಮ್ಮ ದೋಸ್ತನ ಭೇಟಿ ಆಗ್ಬೇಕು ಅಂತ ಹೇಳಿ ಬಂದೀನಿ. ನೀ ನೋಡಿದ್ರೆ ಯಾವಾಗ ನೋಡಿದ್ರೆ ಸೆಟ್ಕೊಂಡು ಬಿಡ್ತೀನಿ ನೋಡು. ಹಿಂಗಂತೆ ಮಾಡಿದ್ರೆ ನನಗೆ ಬೇಸರ ಆಗುತ್ತೆ ನೋಡ್ರಿ ರಾಧಾ. ಅಲ್ರಿ, ನಿಮ್ಮ ಸಂಬಂಧ ನಾನು ಎಷ್ಟು ಕಾಯ್ತಿರ್ತೀನಿ. ಹಾಂ, ಯಾವಾಗ ನೋಡಿದ್ರು ನಾನು ಕಾಯಬೇಕು. ನೀವು ನೋಡಿದ್ರೆ ಒಂದಿನ ನನ್ನ ಸಂಬಂಧ ಕಾಯ್ತೀರೇನ? ಕಾಯ್ತೀನಲ್ಲ, ಎಷ್ಟು ಸಾರಿ ಕಾದೀನಿ ಹೇಳು. ನೀನು ಒಂದೊಂದು ಸಾರಿ ಲೇಟಾಗಿ ಬರ್ತೀವಿ, ಹೌದಿಲ್ಲ? ಹಂಗೆ ಒಂದೊಂದು ಟೈಮ್ ಹಂಗೂ ಇರುತ್ತೆ. ನಿನಗೇನು ಹೇಳಕ್ಕೆ ಕರ್ಸೀನಿ ಅಂದ್ರೆ ನಮ್ಮ ಮನ್ಯಾಗ ನಮ್ಮವ್ವ ಹೆಂಗೆ ಹೇಳಬೇಕು, ಹೆಣ್ಣು ನೋಡಕ್ಕೆ ಬ್ರೋಕರ್ಗೆ ಹೇಳ್ಯಾರ. ಹಾಂ, ಅದನ್ನ ಏನು ಮಾಡ್ಬೇಕು ಒಂದು ಗೊತ್ತಾಗತ್ತಿಲ್ಲ ರಾಧಾ. ಏನು ಹೇಳಕತ್ತೀವಿ ಚೇತನ್ ನೀವು? ನೀನು ಬೇಸರ ಮಾಡ್ಕೊಬೇಡ. ನಮ್ಮವ್ವ ಹೇಳ್ಯಾಳ ಅಷ್ಟೇ. ಈಗ ನಾವು ಒಪ್ಕೋಬೇಕಲ್ಲ, ನಾವು ಒಪ್ಕೊಳಂಗಿಲ್ಲ. ನೀನು ಸುಮ್ಮನಿರು. ಯಾಕೆ ಇಷ್ಟು ಮನಸ್ಸಿಗೆ ಬೇಸರ ಮಾಡ್ಕೋತಿ? ಹಾಂ, ಮಾರಿ ಜೋತ್ ಬಿಟ್ಕೊಂಡು ನಿಂದ್ರಬೇಡ, ಚಂದ ಕಾಣಂಗಿಲ್ಲ ನೀನು. ಅಲ್ರಿ, ಈಗ ನಿಮ್ಮವ್ವಾರು ಏನಾರು ನಾ ಸಾಯ್ತೀನಿ ನೀವು ಒಪ್ಕೊಳಿಕಂದ್ರೆ ನಾ ಹಂಗೆ ಮಾಡ್ತೀನಿ, ನೀ ಹಿಂಗೆ ಮಾಡ್ತೀನಿ, ನಾ ಎಲ್ಲಿಗಾರ ಹೋಗ್ತೀನಿ ಅಂತ ಏನಾರ ಹೇಳಿ ಮದುವೆಗೆ ಒಪ್ಸಿಬಿಟ್ಲಂದ್ರೆ ನಾನು ಏನು ಮಾಡಲಿ? ನಾವು ಬಡವ್ರದೇವಿ. ನಿಮ್ಮವ್ವ ಒಪ್ಕೊಳಂಗಿಲ್ಲ, ಗೊತ್ತೈತೆ ನನಗೆ. ನೀವೇನಾರ ನನ್ನ ದೂರ ಮಾಡಿದ್ರಂದ್ರೆ ನಾನು ಸತ್ತಕ್ಕೆ ಹೋಗ್ಬಿಡ್ತೀನಿ, ಬದುಕೋದೇ ಇಲ್ಲ ನೋಡ್ರಿ. ಮತ್ತೆ ರಾಧಾ, ನಾನು ಹೇಳಿನಿಲ್ಲ ನಿನಗೆ. ಹಾಂ, ನಿನಗೆ ಮಾತು ಕೊಟ್ಟೀನಿ. ಯಾವತ್ತಿದ್ರೂ ನನಗೆ ನೀನೇ, ನನ್ನ ಮಕ್ಳಿಗೆ ತಾಯಿ ಆಗಕ್ಕೂ ನೀನೇ. ಹಾಂ, ಹಂಗೆ ಮಾಡಬೇಡ. ಹಂಗೆ ಮಾಡಿದ್ರೆ ಏನು ಬರುತ್ತೆ ಹೇಳು? ನೀ ಸತ್ತೋದ್ರೆ ನಾನು ಬದುಕಂಗಿಲ್ಲ, ನಾನು ಸತ್ತೋಗ್ತೀನಿ ಅಷ್ಟೇ. ಹಂಗೆ ಬೇಸರ ಮಾಡ್ಕೊಬೇಡ. ಹೇಳಕತ್ತೀನಿಲ್ಲ, ನಾನು ಇನ್ನೂ ಲಗ್ನ ಆಗ್ತೀನಿ ಹೇಳ್ತೀನಿ. ನಮ್ಮ ಮನ್ಯಾಗ ನಮ್ಮ ಅವ್ಗೆ ಹೇಳ್ತೀನಿ. ನನಗೆ ಧೈರ್ಯ ಬರಾಕತ್ತಿಲ್ಲ ಹೆಂಗೆ ಹೇಳ್ಬೇಕಂತ. ನಮ್ಮ ಅಪ್ಪಗೆ ಹೇಳ್ತೀನಿ ಫಸ್ಟ್. ನಮ್ಮಪ್ಪ ನಮ್ಮ ಅವ್ಗೆ ಹೆಂಗಾರ ಮಾಡಿ ಒಪ್ಪಿಸ್ತಾನಂತ ಅಂದ್ಕೊಂಡಿನಿ. ನೋಡು, ಇವತ್ತು ಮಾತಾಡ್ತೀನಿ ಅಂತ. ನಾನು ನಿಮ್ಮ ಬಿಟ್ಟಿರೋ ಶಕ್ತಿ ನನಗಿಲ್ಲ. ನನಗೆ ಯಾವತ್ತಿದ್ರು ನೀವೇನಾರ ನನಗೆ ಬಿಟ್ಟು ನಿಮ್ಮ ಮನ್ಯಾಗ ಹೇಳಿದ್ದ ಮದುವೆ ಮಾಡ್ಕೊಂಡೆ ಅಂದ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಾಗ್ತಿಲ್ಲ. ಎಲ್ಲಿ ಹುಚ್ಚಿ ಆಗಿಬಿಡ್ತೀನಿ, ಏನು ಮಾಡ್ತೀನಿ? ನನ್ನ ಕೈ ಬಿಡಬೇಡ್ರಿ, ನಿಮ್ಮ ಕೈ ಮುಗಿತೀನಿ. ಎದ್ದೇಳು ರಾಧಾ, ಹೇಳು. ಹಾಗೆಲ್ಲ ಆಳಕ್ಕೆ ಹೋಗ್ಬೇಡ. ನಾನು ಕೈ ಬಿಡಂಗಿಲ್ಲ ನಿನಗೆ. ನಾನು ಮಾತು ಕೊಟ್ಟೀನಿ, ಕೈ ಬಿಡಂಗಿಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡು, ನಮ್ಮ ಮನ್ಯಾಗ ಒಪ್ಪಿಸ್ತೀನಿ, ಆಯಿತಾ? ನಿಮ್ಮ ಮೊದಲು ಮಾರಿ ಜೋತು ಬಿಟ್ಕೊಂಡು ನಿಂದ್ರೋದು ಬಿಡು. ಹಾಂ, ನೀ ಹಂಗೆ ನಿಂತಂದ್ರೆ ನನಗೆ ಮನಸ್ಸು ಬರೋಂಗಿಲ್ಲ ಅವ್ನು ಮಾತಾಡೋಕೆ. ನಗು ಸ್ವಲ್ಪ. ನಗ್ತಿ ಇಲ್ಲ ನೀನು? ದುಂಡು ಮಲ್ಲಿಗೆ ಮಾತಾಡೆಯ, ಕೆಂಡ ಸಂಪಿಗೆ ನೀನಾದೆಯ, ಕೆನ್ನೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಚಿ ನೀನು ಮೊಗ್ಗದೆಯ. ದುಂಡು ಮಲ್ಲಿಗೆ ಮಾತಾಡೆಯ. ನೀವು ನಂಗೆ ರಂಸಕ್ಕೆ ಬರಬೇಡ್ರಿ, ನನಗೆ ಮನಸ್ಸಿಗೆ ಭಾಳ ಬೇಸರ ಆಗೈತಿ. ಈಗ ನೀನು ಈ ಕಡೆ ಹೊಳ್ತೀಯ ಇಲ್ಲ, ನಾನು ಹೋಗ್ತೀನಿ ನೋಡಿ ಮನೆಗೆ. ಇದು ನಮ್ಮ ರಾಧಾ ಅಂದ್ರೆ. ನೋಡಿ ರಾಧಾ, ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ, ಆಯಿತಾ? ನಡಿ ಹೋಗೋಣ ಮನೆಗೆ. ಏನು ಇವತ್ತು ನಾನು ಏನೂ ಕೇಳೇ ಇಲ್ಲ, ನೀನೇ ಕೊಟ್ಬಿಟ್ಟು ಅಷ್ಟು ಲವ್ ಬಂತ ನನ್ನ ಮೇಲೆ? ನಿಮ್ಮ ಮೇಲೆ ಯಾವತ್ತೂ ಲವ್ ಐತೆ ನನಗೆ, ಗೊತ್ತಾನ? ಆಯಿತು, ನೀವು ಯಾವತ್ತೂ ನನ್ನವರು. ನನ್ನ ಬಿಟ್ಟು ಬೇರೆ ಹೆಣ್ಣಿನ ನೀವು ಮುಟ್ಟಬಾರ್ದು, ಮಾತಾಡಿಸ್ಬಾರ್ದು, ನೋಡಬಾರ್ದು. ಹಾಂ, ಅಲ್ಲ, ಯಾರು ನೋಡ್ಬಾರ್ದು ಅಂದ್ರೆ ಹೆಂಗೆ? ಕಣ್ಣಿಗೆ ಒಂದು ಅರ್ಬಿ ಕಟ್ಕೊಂಡು ಅಡ್ಡಿಲ್ಲ ಏನು? ಹಾಂ, ಹಂಗಲ್ರಿ, ಅಂದ್ರೆ ಬೇರೆ ರೀತಿಯಿಂದ ನೋಡೋಂಗಿಲ್ಲ ಅಷ್ಟೆ. ಇಲ್ಲಪ್ಪ, ಅಂಥ ವ್ಯಕ್ತಿ ನಾನಲ್ಲ. ಏನೋ ನೀ ಇಷ್ಟಾಗಿ ಅಂತ ನೀನು ಪ್ರೀತಿಸಿದೆ ಹೊರತು ನನ್ನ ಕಾಲೇಜ್ನಾಗ ಇಲ್ಲಿವರೆಗೂ ಬಂದು ಕೇಳು ಹೆಂಗದಾನ ನಮ್ಮ ಚೇತನ್ ಅಂತಂದು. ಎಲ್ಲರೂ ಹೇಳ್ತಾರೆ. ಎಲ್ಲರೂ ನನ್ನ ಅಕ್ಕ ತಂಗಿ ದೃಷ್ಟಿಯಿಂದನೇ ನೋಡಿದ್ದು. ನಿನ್ನ ಮೇಲೆ ಅದು ಯಾಕೆ ನನಗೆ ಅಷ್ಟು ಲವ್ ಬಂತು ಏನೋ ಗೊತ್ತಿಲ್ಲ. ನಿನ್ನ ಬಿಟ್ಟು ಬೇರೆ ಯಾರನ್ನೂ ನಾನು ಪ್ರೀತಿಸಿಲ್ಲ. ನಮ್ಮ ತಾಯಿ, ನಮ್ಮಪ್ಪ, ನಮ್ಮ ತಂಗಿ, ಇದೇ ನನ್ನ ಪ್ರಪಂಚ ಅಷ್ಟೆ. ಈಗ ನೀನು. ಹೌದಾ? ನಾನು ಅದೃಷ್ಟವಂತೆ. ನಡಿ ಹೋಗೋಣ. ಅಯ್ಯ, ನಿನ್ನ ಬ್ಯಾಗ ಇಲ್ಲಲ್ಲ, ಎಲ್ಲಿ ಹೋಯ್ತು? ಅದು ಅಳಕತ್ತಿದ್ನಲ್ಲ, ಹಂಗೆ ಬಿಸಾಕ್ಬಿಟ್ಟೆ. ಅಂದ್ರೆ ಎಲ್ಲಿ ಹೋಯ್ತಾನ ಈಗ? ಅದು ಹರಿದಿತ್ತು ಬಿಡು, ಏನೂ ಇದ್ದಿದ್ದಿಲ್ಲ ಅದ್ರಾಗ. ನಾನು ಹೊಸದು ಕೊಡಿಸ್ತೀನಿ, ಬಾ ಹೋಗೋಣ. ಏನ ಯವ ಎಷ್ಟೊತ್ತ ಅನ್ನಕ್ಕಿಟ್ಟು ಇದು ಒಲಿ ನೋಡಿದ್ರೆ ಉರುವಕತ್ತೇ ಇಲ್ಲ. ಬೇಸರ ಆತ್ ನೋಡಿ ನನಗಂತರು. ಯವ್ವ, ಈಗ ಹತ್ತು ನೋಡಿ ಒಲಿ. ಸಾಕದಂಗೆ ಅಥವಾ ಇವ ಇದು ಸಾಮಾನು ಬಡ ಆಗಂಗಿಲ್ಲ ಬಿಡಂಗಿಲ್ಲ. ಎಷ್ಟು ಬಡ್ಕೋತೀನಿ ಅವನಿಗೆ, ಒಂದು ಗ್ಯಾಸ್ ತೊಗೊಳ್ಳೋಣ ಅಂತಂದು. ಹಾಂ, ಚಂದಾಗ ಒಲಿ ಹಾಕ್ಸೋಣ ನಮ್ಮವ್ವ, ಒಲಿ ಮ್ಯಾಗ ಮಾಡಂತಾನೆ. ಏವ ಇಂಥವ್ರನ್ನ ಕಟ್ಕೊಂಡು ಬೇಕು ನೋಡು. ನಾವಂತರು ನಮ್ಮಪ್ಪ ಎಲ್ಲಿ ಹುಡುಕಿದ್ನ ಏನ ಇವನ ಬೋಣೆತ್ತವನ ಸಾಕದಂಗೆ ಆತ ನನಗೆ. ಈ ಊದಿ ಎಲ್ಲಿ ಒಂದು ಸರಿ ಸತ್ತ ಹೋಗ್ತೀನಿ ಏನ ನಾನಂತರು. ಏನು ಮಾಡಿದಿಲ್ಲ ಅಡಿಗೆ? ಆಯ್ತಾ? ನನಗೆ ಹಸು ಆಗೈತಿ, ಹೊಲಕ್ಕೆ ಹೋಗ್ಬೇಕು. ಹಾಂ, ಬರ್ರಿ, ತಾಟ ಹಚ್ಕೊಡ್ತೀನಿ, ಉಣ್ಣಾಕತ್ರಿ. ಯಾಕೆ ಇವತ್ತು ಎಷ್ಟು ಚಂದ ಕಾಣಕತ್ತೀಯಲ್ಲ? ಏನು ವಿಷಯ? ಮೊದ್ಲ ಊಟ ಮಾಡ್ರಿ, ತಾಟ ಹಚ್ಚಿನಿ, ಕುಂದ್ರಿ. ಹ್ಞೂ ರೀ. ಹಾಂ, ರೊಟ್ಟಿ ಇದೇನು ಎಣ್ಗೆ ಪಲ್ಯ ಮಾಡೀನಿ ನೋಡು. ನಿಮಗೆ ಭಾಳ ಇಷ್ಟ ಅಲ್ಲ ಎಣ್ಗೆ ಪಲ್ಯ, ಅದಕ್ಕೆ ಎಣ್ಗೆ ಪಲ್ಯ ಮಾಡೀನಿ. ಮತ್ತು ನೀವಿನ ಅನ್ನ ಈಗ ಇಟ್ಟಿನಿ ಕುದಿಯಾಕತ್ತೈತಿ. ಇಟ್ಟೋತನ ಒಲಿ ಸಂಬಂಧ ಸಾಕದಂಗೆ ಆಯಿತು. ಒಂದು ಗ್ಯಾಸ್ ತೊಗೊರಿ ಅಂದ್ರೆ ತೊಗೊಳಕ್ಕೆ ರೆಡಿ ನೀವು. ನೀ ಯಾಕೆ ಚಂದ ಕಾಣಕತ್ತಿ ಅನ್ನೋದು ಹೇಳೇ ಇಲ್ಲ. ನೀ ಬಂದು ಹೇಳಿ ಅಂತಂದು ಚಂದ ಕಾಣಕತ್ತೀನಿ. ಈಗ ನೀವು ಹೇಳಿದ್ರಲ್ಲ, ಈಗ ಚಂದ ಅನ್ನೋದು ಹೋಗ್ಬಿಡ್ತೈತೆ ನೋಡು.
ಏನ ಪ್ರೀತಿಯನ್ನು ಕೇಳಿದ್ರ ಹಂಗೇಕ್ ಮಾಡ್ತಿ? ಅದಕ್ಕೆ ನೀನು ಹೆಂಗ್ ಬೇಕು ಹಂಗ ಮಾತಾಡಿದಲ್ಲ, ಚೀಲ್ ಕಳ್ದೈತೆ ಅಂತೇಳಿ ಹೋಲ್ ಬಿಡು, ಒಂದು 600 ರೂಪಾಯಿ ಸಂತಿ ಹೋದ್ರ ಹೋಗಲಕ್ಕಂತ ಅನ್ಲಿಲ್ಲ. ಅದನ್ನ ತಗೊಂಡ್ ಬಂದ ಒಳಗ ಬಾ, ಹಂಗಾತ ಹಿಂಗಾತ ಅಂತಂದು ನೀನು ನಿಮ್ಮವ್ವ ಬಾಯಿ ಬಂದಂಗ ಮಾತಾಡಿದ್ರಿ. ಈಗ ಎಷ್ಟ್ ಚಂದ ಕಾಣಕತ್ತಿ, ರಂಸಕ್ ಬಂದೇನ? ಸುಮ್ ತಿಂದ ಎದ್ದು ಹೋಗು. ಏನ ಮಾರಾಯ, ಏನು ಮರ್ಯಾದಿಲ್ಲಾರ್ದಂಗೆ ಮಾತಾಡ್ತಿಲ್ಲ? ಆಯ್ತಾ ತಿಂದು ಹೋಕ್ಕಿ. ಭಾರಿ ಆಗೈತೆ ನೋಡಿ ಪಲ್ಯ. ಸೇಮ್ ನಿನ್ನ ಮಾರಿ ಹಂಗಾಗೈತೆ ನೋಡ್ಲಿ ಪಲ್ಯ, ಭಾರಿ ರುಚಿ ಆಗೈತಿ, ಭಾಳ ಚಂದ ಕಾಣಕತ್ತೈತಿ ನೋಡಿ ಪಲ್ಯ, ಕೆಂಪಗ. ಖಾರ ಖಾರ ಭಾರಿ ಆಗೈತ್ಲೆ. ಈಗ ಬಾರಿ ಕಾಣಕತ್ತೈತನ ಯಪ್ಪ? ನಿನ್ ಜೊತೆ ಜೀವನ ಮಾಡಕತ್ತಿ 13 ವರ್ಷ ಆತು. ಇಷ್ಟು ದಿನ ಚಲೋನ ಮಾಡ್ತಿದ್ದಿಲ್ಲ ನಡಗಿ, ಈಗ ಚಲೋ ಆಗೈತೇನ? ಇವತ್ತ ಚಲೋ ಆಗೈತೆ ನೋಡೋದು. ಬದ್ನಿಕಾಯಿ ಪಲ್ಯ ಇಷ್ಟು ದಿನ ಒಟ್ಟ ಚಲೋನ ಆಗಿದ್ದಿಲ್ಲ, ಹೌದಿಲ್ಲ? ಇವತ್ತ ನನ್ನ ಮಾರಿಗೀತೆ ಅನ್ಸಕತ್ತೈತಿ ನನಗೆ. ಏನು ಹೇಳಿದ್ರು ಒಂದು ಕೊಂಕ್ ಮಾತಾಡ್ತೀಯಲ್ಲೇ? ಏನು ಅನ್ನ ಬಾರ್ದತ್ತದ ನೋಡು. ಆಯ್ತಾ, ನಂದು ಊಟ ಸಾಕು, ಇದ್ರಾಗ ತಿನ್ನು ನೀನು ಒಂದಿಟ್ಟು ಅನ್ನ ಹಾಕ್ಕೊಂಡು. ನಮ್ಗಂತರೂ ಅನ್ನ ಪನ್ನ ಏನೂ ಇಡಂಗಿಲ್ಲ, ಬರೀ ರೊಟ್ಟಿನ ಇಡ್ತಿ. ಏನು ಮಾಡ್ಬೇಕು, ನಮ್ಗೆ ಯಾರೂ ಸೇರೋದೇ ಇಲ್ಲ ಮನ್ಯಾಗ. ಹೆಂಡ್ತಿ ಕಟ್ಕೊಂಡೇಕನೋ ಹೆಂಗೆ ಬೇಕು ಹಂಗೆ ಮಾತಾಡ್ತಾಳೆ. ಸುಮ್ಮನೆ ಇನ್ನೇ ಬೇಕಿನ ಮಾಡ್ಕೊಳ್ಳೋದು ಒಳ್ಳೇದಾಗಿತ್ತು. ನಾನು ಇನ್ನೇ ಬೇಕಿನ ನೋಡ್ತೀನಿ. ಹೌದಾ ಯಪ್ಪ, ನಿನ್ ತಲೆ ನೋಡಿ ಬರ್ತಾ ನೋಡಿಕಿ. ಎಲ್ಲೆದಿಯ ನನ್ನ ರಾಜ, ನಿನ್ನ ನುಣುಪಾದ ಈ ತಲೆಗೆ ಒಂದು ಮುತ್ತು ಕೊಡಲೇ ಅಂತಂದು. ಅಷ್ಟು ಚಂದ ಐತೆ ನಿನ್ ತಲೆ ನೋಡಿ ನಾನು ಓಡಿ ಬರ್ತಾ. ಎಲ್ಲ ಹಾಕಿ ಕಟ್ಕೊಂಡಾರ ಬಾ, ನಾನು ನೋಡ್ತೀನಿ. ನಿನ್ನ ಮಾರಿ ನಾ ಸಿಕ್ಕಿದ್ದ ಹೆಚ್ಚು, ನೀನು ಇನ್ನೇ ಬೇಕು ಸಿಕ್ಕ ಬಿಡ್ತಾಳೆ ನಿನಗೆ. ಕುಂದಿಸಿ ನಿನಗೆ ಕೂಳು ಮಾಡಿ ಹಾಕಿ ಬಿಡ್ತಾಳೆ ನೋಡು. ನಾನ ಮಾಡಿ ಹಾಕ್ತೀನಿ ನಿನಗೆ, ಯಾರು ಹಾಕಂಗಿಲ್ಲ. ನಿಮ್ಮ ಮೌನ ಮಾಡಿ ಹಾಕಂಗಿಲ್ಲ. ಈಗ ತಿಳಿ ದಪ್ಪ ದಪ್ಪ ರೊಟ್ಟಿ ಮಾಡಿ ಇಡ್ತಾಳ, ಅದು ಮರ್ತಾನೆ ನನಗೆ ಹೇಳಕ್ ಬಂದ. ಇನ್ನೇ ಬೇಕಿ ಮಾಡ್ಕೊತಾನಂತ. ಯಪ್ಪ ಮಾಡ್ಕೊರ, ನಾನು ನಮ್ಮ ಗೆಳತಿಯರ ಮನೆಗೆ ಅಡ್ಡಾಡಿ ಬರ್ತೀನಿ ಮಾಡ್ಲಿಕ್ಕೆ ಕೆಲಸ ಮನ್ಯಾಗ ಕುತ್ಕೊಂಡು. ಏನಂದು ನನಗೆ ಯಾರು ಹೆಣ್ಣ ಕೊಡಂಗಿಲ್ಲ, ನಾನು ಯಾರು ಒಪ್ಕೊಳಂಗಿಲ್ಲ, ಯಾರು ಮಾಡ್ಕೊಳಂಗಿಲ್ಲ ಅಂತ ತಿಳ್ಕೊಂಡೇನ? ನಾ ಸಿಟಿ ಕಡೆ ಹೊಂಟ್ನಿ ಅಂದ್ರೆ ನಿಂತು ನೋಡ್ತಿರ್ತಾರಲ್ಲೇ ಹುಡುಗಿಯರು. ನಾನು ಕಾಲೇಜ್ ಹುಡುಗಿಯರು ಎಷ್ಟು ಚಂದ ಅದ ನೋಡು, ಎಷ್ಟು ಚಂದ ಅದ ನೋಡು, ಅವ ಮೈಕಟ್ಟು ನೋಡು, ಅವ್ನ ಮೀಸ್ ನೋಡು ಅಂತಂದು ಹಂಗೆ ಒಂದು ಕಣ್ಣು ಹಿಂಗೆ ಪಿಕ್ಕಳ್ಸಂಗಿಲ್ಲ, ಹಂಗೆ ನೋಡ್ತಿರ್ತಾರೆ. ನಾನು ಗೊತ್ತೈತೇನ? ನಿನ್ನ ಮಾರಿ ನೋಡ್ಕೊ, ಆಕಳ ಮಾರಿ ಆಗೈತಿ ಒಂದು ಇಟ್ರೆ ಚಂದ. ಆ ಬೆಳ್ಳಗದಿ ಅಂತಂದು 3 ಡೊಂಕು ಮುಚ್ಚೈತಿ. ಒಂದು ವೇಳೆ ನೀನು ಕರ್ಗಿದ್ದೆ ಅಂದ್ರೆ ಯಾರು ನಾನಂತರೂ ನೀನು ಹೊಳ್ಳೆ ನೋಡ್ತಿದ್ದಿಲ್ಲ, ಏನೋ ಬೆಳಗದಿ ಅಂತಂದು. ಆಮೇಲೆ ದಿಟ್ಟಿಸ್ ನೋಡಿದೆ, ಒಂದು ಇಟ್ರೆ ಕಳಾದಿ ಅಂತ ನೋಡ್ಕೊ. ಕ್ವಾಂಚಿನಿ ಕ್ವಾಂಚಿನಿ ಲೇಲೇ ಹಂಗದಿ. ಎದ್ದೇಳ ಅಂದೆ ಮ್ಯಾಗ, ಎದ್ದೇಳ ಈಗ. ಯಾಕೋ ಮಾರಾಯ, ನೀರು ಸದ್ಯ ಕುಡ್ದಿಲ್ಲ? ಎದ್ದೇಳ ಎದ್ದೇಳ. ಏನಾಯ್ತು ನಿನಗೆ? ಇಟ್ಟೋತನ ಚಲೋನ ಇದ್ದಿಲ್ಲ, ಹೊಡಿತೀಯ ನನಗೆ? ಹಂಗೆ ಬರಾಕತ್ತೀನಿ ನಾನು ದುಗಿಸ್ಕೊಂಡು. ನನ್ನ ಆಕಳ ಮಾರಿ ಅಂತೀಯ? ಈ ಆಕಳ ಮಾರಿ ನೋಡಕ ಎಷ್ಟು ಸಾರಿ ಬಂದೀನಿ? 10 ಸಾರಿ ಬಂದಿ. ನಮ್ಮ ಅಪ್ಪ ಕೊಡಂಗಿಲ್ಲ ಅಂದ್ರು 1 ರೂಪಾಯಿ ಬೇಡ ಮಾವ, ಹಂಗೆ ಮಾಡ್ಕೋತೀನಿ. 1 ರೂಪಾಯಿ ಕೊಡಬೇಡ ಅಂತೇಳಿ ನೀನು ನಿಮ್ಮವ್ವ 10-12 ಸಾರಿ ನಮ್ಮ ಮನೆಗೆ ಬರೋದು ಹೋಗುದು ಮಾಡಿದ್ರಿ. ನಮ್ಮ ಅಪ್ಪ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ, ತಲೆಯಾಗ 3 ಕೂಲಿಲ್ಲ, ಬೇಡ ಅಂದ್ರೆ ಬೇಡ ಅಂತಂದ. ಆದ್ರೂ ಅಲ್ಲಿ ಒಂದು 4 ಕೂಲಿದ್ದು ಅಂತೇಳಿ ನಾನು ಇಲ್ಲಿ ಬಿಡಿಯಪ್ಪ, ಏನೋ ಅಟ್ಟು ನನ್ನ ಪ್ರೀತಿ ಮಾಡ್ತಾನೆ, ಚಂದಾಗಿರ್ತೀನಿ ಅಂತ ಮಾಡ್ಕೊಂಡೆ. ನಾ ಮಾಡ್ಕೊಂಡಿದ್ಮೇಲೆ ಅಂದ್ರೆ ಉಸು ಕೂದಲ ನಾವು ಹೋದು ಬಿಡು ಅವು. ಮತ್ತೆ ಹೇಳಕ್ ಬಂದಾನ. ನನ್ನ ಒಂದು ಡ್ರೆಸ್ ತಗೊಂಡಿನಿ, ಆ ಡ್ರೆಸ್ ನಾ ಹೊಲ್ಯಾಕ ಹಾಕಿನಿ. ಆ ಡ್ರೆಸ್ ಹಾಕೊಂಡೆ ಅಂದ್ರೆ ನೋಡು ಹೆಂಗೆ ಕಾಣ್ತೀನಿ ಅನ್ನೋದು. ಈ ಲಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಮಾಲು, ಏ ಬಾಲು, ಏ ಮಲ್ಯ ಅಂತಾರ ನೋಡಕತ್ ನಿಂದ್ರು. ತಗೊಂಡೆ ಮತ್ತೆ ರಕ್ಷದಕ್ಕಿಲ್ಲ ನಿನ್ನ ಕೈಯಾಗಿನ ಮ್ಯಾ ರೊಕ್ಕನ ಕೊಡಂಗಿಲ್ಲ ಹೋಗು. ಅದು ಸಂತಿ ಹೌದು, ಕೇಳೋದ ಮರ್ತೀನಿ. ಆ ಸಂತಿ ಹೆಂಗೆ ಸಿಕ್ಲಿ, ಅದನ್ನ ಹೆಂಗೆ ತೊಗೊಂಬಂದಿ? ಅದ ಹಾಕಿ ನಮ್ಮ ಹಂಗ ಸಿಕ್ತು ತೊಗೊಂಬಂದಿನಿ. ಆತ್ ಬಿಡು, ಅದೆಲ್ಲ ಯಾಕೆ ಹೇಳ್ಬೇಕು ನಿನಗೆ? ಹೊಟ್ಟೆ ಸಿಕ್ಕೈತಿ ತೊಗೊಂಬಂದಿನಿ, ಉಂಡಿನೂ ಮಾಡೀನಿ, ಎಲ್ಲ ಮಾಡೀನಿ. ಈಗ ತಿನ್ನಕತ್ತಿ, ಈಗ ಹೋಗು ಸಾಕು. ಮತ್ತೆ ಬಿಸಿಲಾತಂದ್ರೆ ನಿನ್ನ ತಲೆ ಢಮ್ ಅನ್ನತ್ ನೋಡು, ಹೋಗೀಗ. ನನ್ನ ತಲೆ ಮ್ಯಾಗ ನಾ ಕಣ್ಣು ಐತಿ ಬಿಡು ನಿನಗೆ. ಆಯ್ತಾ ಹೋಗ್ತೀನಿ. ರೀ ನಾನು ಏನ್ತಿ ಪ್ರೀತಿಯಿಂದ ಕರೆಯಕತ್ತಾಳೆ, ಏನಾರು ಕೊಡ್ತಿರ್ಬೇಕು. ಭಾಳ ದಿನ ಆಗೈತೆ, ಅದಕ್ಕೆ ಒಂದು ಮುತ್ತು ಕೊಡ್ತಾಳೆ ನೋಡು. ನಿಂದು ಏನಾರು ಒಂದು ಮುತ್ತು ಕೊಡ್ತೇನೆ, ಅದಕ್ಕೆ ಕರೆದೇನೆ ಕೊಡು ಒಂದು. ಯಪ್ಪ ಆವಾಗ ಕೊಡ್ತಿದ್ದಿ, ಈಗ ಕೊಡ್ದ ಬಿಟ್ಟು ನೋಡು ಮಗ ಹುಟ್ಟಿಂದ. ಅದಕ್ಕಲ್ಲ ರೊಕ್ಕ ಕೊಡು ಅಂತ ಕೇಳಕ. ಒಂದು 2,000 ಇದ್ರು ಕೊಡು, ಅಲ್ಲಿ ಸಂಘದವ್ರು ಬರ್ತಾರ, ಸಂಘ ಕಟ್ಬೇಕು, ಅದಕ್ಕೆ ಕರೆದಿದ್ದು. ಬಂದ್ಬಿಟ್ಟ ಕೊಡು. ಹೊಲಸು ನಾರಕತ್ತಿದ್ದೆ ಬಾಯಿ ಅನ್ನೋದು ಅಲ್ಲರ ತಿಕ್ಕೊಂಡಿರೇ ಇಲ್ಲ, ಹಂಗ ಕೂತಿಂದೇನು ಯಾರಿಗೂ ಗೊತ್ತು. ಯಪ್ಪ ತಿನ್ಕೊಂಡು ನಾವು ಮಾರಾಯ. ಏನಾರು ಹೇಳ್ಬಿಟ್ಟು ಅದು ಉಳ್ಳಾಗಡ್ಡಿ ತಿಂದಿನ, ಅದಕ್ಕೆ ಹಂಗೆ ನಾರಕತ್ತೈತಿ. ಆಯ್ತಾಳ ಅಲ್ಲಿ ಇದ್ರಾಗಿಟ್ಟು ನೋಡು ಕಿಸೆದ ತಗೋ. ನಾನೇನ ಪ್ರೀತಿಯಿಂದ ಕರ್ಲಂತ ನಾ ಅಂತೀನಿ, ಇದಕ್ಕೆ ನೋಡು ಬರೇ ರೊಕ್ಕ ಕೊಡು. ಆ ಸಂಘದ ಸಾಲಾರ ಯಾಕೆ ತೊಗೊಂಡಂಗೆ ಆಗೈತೆ ನೋಡು. ಆ ಸಾಲ ತೊಗೊಂಡಿದ್ಮೇಲೆ ನನ್ನ ಕೂದಲೆಲ್ಲ ಉದುರು ಹೋದು. ಹೋಗು ಆಯ್ತು ತಗೋತೀನಿ. ಈಗ ಹೊಲಕ್ಕೋರಿ. ಅಂದ್ರೆ ನನ್ನ ಗಂಡ ಎಷ್ಟು ಜೀವ ಅದ ನನ್ನ ಮೇಲೆ. ತಲೆ ಕೂಲಿರ್ಲಿಕ್ಕೆ ಏನು ಭಾಳ ಪ್ರೀತಿ ಮಾಡ್ತಾನೆ, ಅಷ್ಟ ಸಾಕು ನನಗೆ. ಏನು ನಿನ್ನ ಮಗ ಫೋನ್ ಹಿಡ್ಕೊಂಡು ಕೂತ್ಬಿಟ್ಟಾನ? ಏನು ಕೆಲಸದ್ದೇನು ವಿಚಾರ ಇಲ್ಲಲ್ಲ? ಹಲೋ ಹೇಳೇ. ಬರ್ತೀನಿ ಈಗ. ಎತ್ತಿಲ್ಲ, ಸ್ವಲ್ಪ ಕೆಲಸ ಇತ್ತು, ಮನೆಯಾಗ ಬಿಟ್ಟು ಹೋಗಿದ್ದೆ ಮೊಬೈಲು, ಹಿಂಗಾಗಿ ನೋಡಿಲ್ಲ. ಸಾರಿಯಾ. ಅದಾರ ಇಲ್ಲೇ ನಿಂತಾರ. ಅದಕ್ಕೆ ಏನೂ ತಿಳ್ಕೊಬೇಡ. ಇಲ್ಲೇ ಅದಾರ ನಮ್ಮವ್ವ ನಮ್ಮಪ್ಪ, ಇಲ್ಲೇ ಅದಾರ. ಆಮೇಲೆ ಮಾಡ್ತೀನಿ ನಿನಗೆ. ಯಾರ ಜೊತೆ ಮಾತಾಡಕತ್ತೀಯಪ್ಪ? ಅದು ಹೊಡ್ಕೊಳಕತ್ತೈತಿ ಒಂದ ಸಲ ನಿನ್ನ ಫೋನ್.
ಹಾಂ ಡನ್ 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 ಅಂತ ಅದನ್ನು ತೊಗೊಂಡು ಹೋಗ್ಬೇಕು ಹಿಂದೆ ಇಲ್ಲಿ ಮನೆಗೆ ಇಟ್ಟು ಹೋಗಿ ಅದು ಯಾರ್ದ ಏನು ಎತ್ತಕ್ಕೆ ಹೋದ್ರೂ ನನಗೆ ಎತ್ತಕ್ಕೆ ಬರಾಕತ್ತಿಲ್ಲ ಅದು ಅಂತ ಫೋನ್ ತೊಗೊಂಡು ಇಟ್ಟಿರಿ ನೀವು ಮನ್ಯಾಗ ಹಾಂ ಅಟ್ಟು ಮಾತಾಡಕತ್ತಿ ರಾತ್ರಿನೂ ಬೆಳ್ಳತನ ಮಾತಾಡ್ತಿ ಹಾಂ ಏನು ವಿಷಯ ಯಾರ ಜೊತೆ ಮಾತಾಡತ್ತಿ ಯವ್ವ ನಮ್ಮ ದೋಸ್ತ್ಲೆ ಕೆಲಸ ಸಂಬಂಧ ಅಲ್ಲಿ ಇಲ್ಲಿ ಹೇಳ್ತಿರ್ತೀನಿ ಅಕ್ಕ ಮಾತಾಡ್ತಿರ್ತೇವೆ ಏನು ಬೇರೆ ಏನಾರು ಇರ್ತೈತೇನ ನೀನಂತರು ಬರೇ ಯಾವ ನೋಡಿದ್ರೆ ತಪ್ಪ ತಿಳ್ಕೊತೀನಿ ನನ್ನ ಮೇಲೆ ಅಂತರು ಅಲ್ಲಿ ಹೊಸಪೇಟೆಗೆ ಕೆಲಸಕ್ಕೆ ಹೇಳಿನಿ ಹೋಗ್ಬಾ ಹಾಂ ಅಲ್ಲಿ ಎಲ್ಲ ನಮ್ಮ ದೋಸ್ತ ತನ್ನ ಮಗನ ಬಿಟ್ಟಾನ ಅವ್ನಿಗೆ ಎಂದೆ ಅಲ್ಲಿ ಫ್ಯಾಕ್ಟ್ರಾಗ ಜಿಂದಾಲ್ ಫ್ಯಾಕ್ಟ್ರಿ ಕೆಲಸದ ನೋಡಂತಂದ ಹೋಗು ಹೇಳಿ ಬಂದೀನಿ ಇವತ್ತು ರಾತ್ರಿನೇ ಬಿಟ್ಬಿಡು ಏನು ಎಲ್ಲ ನೀನು ಏನದಾವಲ್ಲ ಅವು ಸಾಲಿ ಕಲ್ತಿದ್ದು ಎಲ್ಲ ಪಾಸ್ ಆಗಿದ್ದು ಎಲ್ಲ ತೊಗೊಂಡು ಹೋಗು ಹೇಳೀನಿ ನೀನು ಹಿಂಗಾದ್ರೆ ಬರೀ ಆ ಕಡೆ ಈ ಕಡೆ ಬರೀ ಅಡ್ಡಾಡೋದಾಗತ್ತಾ ಸುಮ್ಮನೆ ಹೋಗ್ಬಿಡು ಯಪ್ಪ ಯಾರು ಕೇಳಿದ್ ನೀನು ನನಗೆ ಕೇಳಿದ್ದೇನ ನಾ ಹೋಗಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ನಾ ಇಲ್ಲೇ ಹೊಲದಾಗ ಬೋರ್ ಹಾಕ್ಸಿ ಕೆಲಸ ಮಾಡ್ತೀನಿ ಇವು ಚೇತನ್ ನನಗೆ ಕೇಳೀನಿ ಅವ ಎಲ್ಲ ಹೆಂಗೆ ಏನು ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳೋಣ ನಾನು ಇಲ್ಲೇ ಒಂದು 2 ಲಕ್ಷ ರೂಪಾಯಿ ಲೋನ್ ತೆಗಿಸಿ ಬೋರ್ ಹಾಕ್ಸಿ ನಾನು ಇಲ್ಲೇ ತೋಟ ಮಾಡಿ ಕೆಲಸ ಮಾಡ್ತೀನಿ ನಾನು ಎಲ್ಲಿ ಹೋಗಂಗಿಲ್ಲ ಪಾರ್ವಂಟಿಯರ ಯಾರವಾ ಬರ್ರಿ ಒಳಗೆ ಗೋ ಮಾರಯ್ಯ ಇದಾವತ್ತು ಈಕಿ ಯಾಕೆ ಬಂದ ನಮ್ಮ ಮನೆಗೆ ಯವ್ವ ಏನು ಹೇಳಕ್ಕೆ ಬಂದ ಏನು ಫೋನ್ ಎತ್ತಿಲ್ಲ ಈಗರ ಎತ್ತಿ ಮಾತಾಡೀನಿ ಯಾಕೆ ಬಂದಪ್ಪ ನನ್ನ ಕೊಂಡಿ ಬಿಟ್ಬಿಟ್ಟು ಹಿಡಿಯಾಕತ್ ನೋಡು ಅಯ್ಯ ವೀಣಾ ಹೇಳಿ ಕಳಿಸಿದ್ರೆ ನಾನು ಬರ್ತಿದ್ನಲ್ಲ ಯಾಕ ನಮ್ಮ ಮನೆಗೆ ಬಂದೆ ಹಾಂ ಇಂದನ ನಾಳೆ ಬರ್ಬೇಕಲ್ಲ ಆಂಟಿ ಅದಕ್ಕೆ ಈಗ ಬಂದೆ ಹಾಂ ಬರಬಾರ್ದಾಗಿತ್ತಾನೆ ಹಾಂ ಇಂದಲ್ಲ ನಾಳೆ ಇಲ್ಲಿಗೆ ಬರ್ತೀಯ ನೀ ಇಂದಲ್ಲ ನಾಳೆ ಅಂತ ದೊಡ್ಡ ಮನೆ ಬಿಟ್ಟು ಅಯ್ಯ ಏನು ಮಾತಾಡ್ತಿ ಇಲ್ಲ ಆಂಟಿ ಹಂಗೆ ಸುಮ್ಮ ಅಂದೆ ಅದು ಏನೋ ಮಾತಾಡಕ್ಕೆ ಹೋದೆ ನನಗೆ ಗೊತ್ತಾಗಂಗಿಲ್ಲ ಮಾತಾಡೋದು ಅದಕ್ಕೆ ಮಾತಾಡಿದೆ ಇಲ್ಲ ಮಮ್ಮಿ ಕರ್ಚಿಕಾಯಿ ಮಾಡಕತ್ತಾರ ಅದಕ್ಕೆ ಯಾರೂ ಇಲ್ಲ ನಿಮಗೆ ಬಾ ಅಂತ ಲಟ್ಸಾಕ ಎಲ್ಲಿ ಲಟ್ಸಾಕ ತುಂಬಾಕ ಅದಕ್ಕೆ ಮತ್ತು ಆಶಾ ಆಂಟಿನ ಮತ್ತು ಜಯಕ್ ಆಂಟಿನ ಫಾತಿಮಾ ಆಂಟಿನ ಎಲ್ಲರನ್ನೂ ಕರ್ಕೊಂಬರ್ಬೇಕಂತ ನೋಡು ಹಂಗೆ ಬರ್ತೀನಿ ಅವ ಕುಂದ್ರ ಬಾ ಚಾ ಮಾಡ್ಕೊಡ್ತೀನಿ ಕುಡಿದು ಹಾಕತ್ತಿ ಬಾ ಕುಂದ್ರ ಬಾ ಅಯ್ಯ ಇದೇನು ಹುಡುಗ ಕುಂದ್ರ ಅಂದ್ರೆ ನಮ್ಮ ಮಂಜನ್ ನುಗ್ಗಿಸಿ ಕುಂತ ಬಿಟ್ಲಲ್ಲ ಬಂದು ಮನೆಯಾಗ ನೋಡಿದ್ರೆ ಹಾಲಿಲ್ಲ ಚಾ ಮಾಡಕ್ಕೆ ನಾ ಸುಮ್ಮ ಹಂಗೆ ಅಂದೆ ಹೋಗ್ತೀನಿ ಅಂತಂತಾಳಂದ್ರೆ ಕುಂತ ಬಿಟ್ಲು ಇದೇನ ಇವ ಯಾಕೆ ನಮ್ಮ ಬಾಯಿ ತಕೊಂಡು ಹಂಗೆ ನಿಂತಾನ ಮಂಜ ಹಂಗೆ ನಿಂತಿ ಬಾಯಾಗ ನೋಡಕ್ ಹೋಗಿ ನಾವು ಹೊರಗೆ ಬರಕತ್ತಾವ ಹಂಗೆ ಬಾಯಿ ತಕೊಂಡು ನಿಂತಿ ನಾ ಸ್ವಲ್ಪ ಇವನ ಚೇತನಣ್ಣ ಭೇಟಿ ಆಗ್ಬೇಕು ಒಂದಿಟ್ಟು ಚೇತನವ್ರ ಮನೆಗೆ ಹೋಗಿ ಬರ್ತೀನಿ ಹಾಂ ಮಂಜೂರಿ ನಿಂದ್ರಿ ನಾನು ಮನೆಗೆ ಬರ್ಬೇಕು ಹಂಗೆ ನಿಮ್ಮ ಜೊತೆನೇ ಬರ್ತೀನಂತ ಈಗ ಏನೋ ಮಾಡಂಗೆ ಕಾಣ್ತಾಳೆ ನಾನು ಇಲ್ರಿ ನಾ ಸ್ವಲ್ಪ ನಮ್ಮ ಗೆಳೆಯನ್ ಕರ್ಕೊಂಡು ಹೋಗ್ಬೇಕ್ರಿ ಮನೋಜನ್ ಕರ್ಕೊಂಡು ಬರ್ತೀನಿ ಅಂತ ನೀವು ಹೋರಿ ನನಗೆ ಅಲ್ಲಿ ಸ್ವಲ್ಪ ಕೆಲಸ ಐತಿ ಮನೋಜನ್ ಮನೆಗೆ ಹೋಗಿ ಮನೋಜನ್ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ ರೀ ಆಂಟಿಯರ ಚಾ ಮಾಡ್ತೀನಿರ ಮಾಡಲೇ ಇಲ್ಲ ಮಾಡ್ತೀನಿ ಬೇರೆ ನಾನು ಹೋಗ್ತೀನಿ ಹಾಂ ನಾ ಚಾ ಕುಡಿಯಂಗಿಲ್ಲ ನಾನು ಗ್ರೀನ್ ಟೀ ಕುಡಿತೀನಿ ಚಾದ ಕುಡಿಯಂಗಿಲ್ಲ ಸುಮ್ಮಂದೆ ನಾ ಹೋಗ್ತೀನಿ ರೀ ನೀವ ಕುಂದ್ರ ಅಂದ್ರಲ್ಲ ಕುಂತೆ ಅಷ್ಟೇ ಹೋಗ್ತೀನಿ ರೀ ನಾನು ಐ ಲವ್ ಯು ಹೆಂಗಿದೆ ಹೋಗೋ ಮಾರಾಯ ಏನು ನಡೆಯಕತ್ತಿತ್ತಿಲಿ ಹಾಂ ಬಂಗಾರಕ್ಕನ ಮಗಳು ನನ್ನ ಮಗಗೆ ಐ ಲವ್ ಯು ಅಂತಾಳ ಅಂದ್ರೆ ನಾನು ನಿನ್ನ ಪ್ರೀತಿಸಾಕತ್ತೀನಿ ಅಂತ ನನ್ನ ಹಿಂದಿಗೆ ಏನೂ ಗೊತ್ತಿಲ್ಲ ಇದನ್ನು ಬಂತ ಯಪ್ಪ ಇಂಥ ಶ್ರೀಮಂತರ ಮಗಳು ನನ್ನ ಮಗನ ನನ್ನ ಮಗನ ಮನಸ್ಸಿನಾಗ ಏನೈತೆ ಏನಂತ ನೋಡಂದ್ರೆ ನಮ್ಮವ್ವ ನಮ್ಮಪ್ಪ ಇಲ್ಲೇ ಅದರ ಕಾಲು ಮರಲೆ ಹೊಡೆಸ್ಬೇಕತ್ತ ಮಾಡಿ ಏನು ಹೆಂಗೆ ನಡಿ ಹೊರ ನಡಿ ಈಗೇನು ಮಾತಾಡೋದು ಬೇಡ ಇಲ್ಲಿ ನಡಿ ಜಲ್ದಿ ನಡಿ ಮಂಜ ಏನದು ಏನೂ ಇಲ್ಲಪ್ಪ ಅಲ್ಲಿ ಲಸಗುಡ್ತು ಅಷ್ಟೆ ಅದಕ್ಕೆ ಓಡೋರ್ಲಿಕ್ಕೆ ಅಂಜಿ ಹಲ್ಲಿ ಸಂಬಂಧ ಸಾಕದಂಗೆ ನೋಡು ಏನಾರ ಚಲೋ ಕೆಲ್ಸಕ್ಕೆ ಹೋಗೋಣ ಲೋಚ ಅಂತಿರ್ತಾವ ನೋಡು ಅವ್ರ ಹೆಂಗೆ ಒಟ್ಟ ಹೋಗೋದೇ ಇಲ್ಲ ನಾನು ರಗಡ್ ಓಡಿಸ್ತೀನಿ ಪಯ್ಯಪ್ಪ ಒಟ್ಟ ಹೋಗಂಗೆ ಇಲ್ಲ ಆಯ್ತಾಳಪ್ಪ ಹೋಗ ನೀವ್ಯಾಕೆ ಹಿಂಗೆ ಗಾಬ್ರೆ ನಿಂತೀರಿ ಹಾಂ ಲೇ ಒಂದು ವೇಳೆ ಈ ಬಂಗಾರಕ್ಕನ ಮಗಳು ನಮ್ಮ ಮನೆಗೆ ಸಸಿಯಾಗಿ ಬಂದ್ರೆ ಹೆಂಗಿರುತ್ತ ಅಂತ ಯೋಚನೆ ಮಾಡಕತ್ತಿದ್ದೆ ಹೆಂಗಿರುತ್ತ ನಾವು ಏನಿಲ್ಲ ಆಕಿನ ಕಾಲು ತೆಳಗೆ ಕುಂತ್ಕೊಂಡು ಆಕಿನ ಕಾಲು ಒತ್ತಬೇಕಾಗತ್ತೆ ಅಷ್ಟೇ ಅಂಥದ್ದೇನೆ ಅಲ್ಲ ಹುಡುಗಿ ಚಲೋ ಐತಿ ಹುಡುಗಿ ಚಲೋ ಐತಿ ನಿಮ್ಗೆ ಯಾಕೆ ಅದು ತಲೆಯಾಗ ಬಂತು ಹೋರಿ ಸುಮ್ಮ ನಮ್ಮ ಬಂಗಾರಕ್ಕೆ ಕಿವಿ ಬಿತ್ತಂದ್ರೆ ನಮ್ಮಿಬ್ಬರನ್ನ ಏನಿಲ್ಲ ಊರು ಬಿಟ್ಟ ಓಡಿಸ್ತಾಳ ಏನೋ ಗೆಳತಿ ಅಂತಂದು ಚಂದ ಮಾತಾಡ್ತಾಳ ಬಡ್ಡಿನೂ ಬಿಟ್ಟಾಳ ಇನ್ನೊಂದು ಸ್ವಲ್ಪ ಉಳ್ದೈತಿ ಸಾಲ ಅದನ್ನ ಕೊಟ್ಟು ಮುಟ್ಟಿಸ್ರಿ ಗೊತ್ತಾತಂದ್ರೆ ನಮ್ಮನ್ನ ಓಡಾಡ್ಸ್ಬಿಡ್ತಾಗಿ ಸುಮ್ಮ ಹೋರಿ ನನ್ನ ಹೆಂಡತಿಗೆ ಏನೂ ಗೊತ್ತಾಗಲಿಲ್ಲ ನನ್ನ ಹೆಂಡತಿ ಕೆಟ್ಟ ಮಬ್ಬು ಇಲ್ಲ ನಿಂತು ಆಕಿ ಮುತ್ತು ಕೊಟ್ಟು ಹೋದ್ರೂ ನನ್ನ ಹೆಂಡತಿಗೆ ಏನೋ ಗೊತ್ತಾಗಲಿಲ್ಲಲ್ಲ ಎಂತಾದರೂ ಇರಬೇಕು ಮಾರಾಯ ನನ್ನ ಹೆಂಡತಿ ಯಪ್ಪ ಇದನ್ನು ಹೆಂಗೆ ಮಾಡಬೇಕು ಹೆಂಗೆ ಕೇಳಿ ನನ್ನ ಮಗಗೆ ಬೇಡ ಅವನಾಗಲಿ ಹೇಳುತ್ತಾ ನಾನು ಏನೂ ಕೇಳಂಗಿಲ್ಲ ನಾ ಏನೂ ನೋಡಿಲ್ಲ ಆಯ್ತಾ ನಾ ಹೋಗ್ತೀನಿ ಅಯ್ಯ ನನ್ನ ಗಂಡೇನ ಒಬ್ಬನೊಬ್ಬನ ನಿಂತ್ಕೊಂಡು ಮಾತಾಡಕತ್ತಿದ್ನಲ್ಲ ಅಯ್ಯ ಇದು ಆತು ಎಂಥವ್ರನ್ನ ಕಟ್ಕೊಂಡೆ ಅಯ್ಯಪ್ಪ ದೇವ್ರೆ ಎಷ್ಟರ ತಪ್ಪಿಸ್ಕೊಂತಿದ್ನೇನು ಇಂಥ ಗಂಡನ ಕಟ್ಕೊಳಕ್ಕೆ ನಾನು